ವಿಷಯ ಎಲ್ಲ ನಿಮಗೆ ಗೊತ್ತಲ್ಲ ಸರ್, ಆದರೂ ನನ್ನನ್ನು ಯಾಕೆ ಸರ್ ಒಳಗಾಕಿದ್ದೀರಾ? ಮರಿ, ನೀನು ಮಾಡಿರೋದು ಕಿಡ್ನ್ಯಾಪು, ಅದು ಒಂದು ಹೆಂಗ್ಸನ್ನ. ಅದನ್ನೇನು ಸಾಮಾನ್ಯವಾದ ಕೇಸು ಅಂತ ಅಂದ್ಕೊಂಡ್ಯಾ? ಸರ್, ಆ ಎಮ್ಮನ್ ಕಿಡ್ನಾಪ್ ಮಾಡಿ ನನಗೇನಾಗಬೇಕಿತ್ತು ಸರ್? ನಮ್ಮ ಅಕ್ಕನ ಸಂಸಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಹಾಗೆ ಮಾಡಿದೆ ಅಷ್ಟೇ. ಹಾಗೆ ನೋಡಿದ್ರೆ ನಮ್ಮ ಅಕ್ಕನ ಪಾಪನ ಕಿಡ್ನಾಪ್ ಮಾಡಿದ್ದಕ್ಕೆ ಆ ಎಮ್ಮನ್ ನೀವು ಒಳಗಡೆ ಹಾಕಬೇಕು, ನನ್ನನ್ನಲ್ಲ ಸರ್. ಸರ್, ಅಕ್ಕನ ಪಾಪಗೆ ಹುಷಾರಿಲ್ಲ ಸರ್, ನಾನು ಹೋಗಿ ನೋಡಬೇಕು, ದಯವಿಟ್ಟು ಬಿಡಿ ಸರ್. ಪೈಸೆ ನೀನು ಹೇಳ್ದಂಗೆಲ್ಲ ಕೇಳಕ್ಕಲ್ಲ ನಾವಿಲ್ಲಿರೋದು. ಯಾರ್ದು ತಪ್ಪು ಯಾರ್ದು ಸರಿ, ಯಾವ ತಪ್ಪಿಗೆ ಏನು ಶಿಕ್ಷೆ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಸ್ಟೇಷನ್ ಕೊಟ್ಟಿರೋದು. ಏನೋ ನನ್ನ ಫ್ರೆಂಡ್ ಬಾಮ ಇದ್ನ ಅಂತೇಳಿ ಸ್ವಲ್ಪ ಚೆನ್ನಾಗಿ ಮಾತಾಡ್ಸಿದ್ರೆ ಅತಿಯಾಗಿ ಮಾತಾಡ್ತಾ ಇದೆಯಾ ನೀನು? ಸರ್, ನಾನು ಹಾಗೆ ಹೇಳಲಿಲ್ಲ ಸರ್. ಸರ್, ಅವ್ರನ್ನೆಲ್ಲ ಹಿಡಿಯೋಕ್ಕೆ ನಾನು ನಿಮ್ಗೆ ಎಷ್ಟು ಸಹಾಯ ಮಾಡಿದ್ದೀನಿ, ಅದನ್ನೆಲ್ಲ ನೆನ್ಸ್ಕೊಂಡಾದ್ರೂ ನನ್ನನ್ನು ಬಿಟ್ಬಿಡಿ ಸರ್. ನೀನು ನಮ್ಮ ಡಿಪಾರ್ಟ್ಮೆಂಟಿಗೆ ಮಾಡಿರೋ ಸಹಾಯಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೇಳ್ಬಿಟ್ಟು ನಿನಗೊಂದು ಮೆಡ್ಲು ಕೊಡಿಸ್ತೀನಿ, ಆಯ್ತಾ? ಮುಚ್ಚೋ ಬಾಯಿನಾಳೆ. ಬೇಡ ಸರ್, ಮೆಡ್ಲಿಟ್ಕೊಂಡು ನಾನೇನು ಮಾಡಲಿ ಸರ್? ನನ್ನನ್ನು ಬಿಟ್ಬಿಡಿ ಸರ್, ಸಾಕು. ಬಾಬಾ, ನೀವಾದ್ರೂ ಬಂದ್ರಾ? ಬಾಬಾ ಹೇಳಿ ಬಾಬಾ, ನೋಡಿ ನನ್ನನ್ನು ಸೆಲ್ಲೊಳಗೆ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟಿದ್ದಾರೆ. ಹೇಳಿ ಬಾಬಾ, ನಂದೇನು ತಪ್ಪಿಲ್ಲ ಅಂತ. ಇಫ್ ಯು ಡೋಂಟ್ ಮೈಂಡ್, ರವೀನಾ. ನೋಡಿ ಶ್ರೀ, ಕಾನೂನಿನ ಚೌಕಟ್ಟೊಳಗೆ ಏನು ಸಹಾಯ ಬೇಕು ಕೇಳಿ, ನಾನು ಮಾಡ್ತೀನಿ. ಪರ್ಸನಲ್ ಏನೇ ಬೇಕಾದ್ರೂ ಅದನ್ನೂ ಕೂಡ ಸಹಾಯ ಮಾಡ್ತೀನಿ. ಬಟ್ ಕಾನೂನನ್ನು ಮೀರಿ ಯಾವುದೇ ಕಾರಣಕ್ಕೂ ನಾನು ಸಹಾಯ ಮಾಡೋಕ್ಕಾಗಲ್ಲ. ನೀವು ಕಾನೂನನ್ನ ಮೀರಿ ಹೆಲ್ಪ್ ಮಾಡಿ ಅಂತ ಕೇಳ್ತಿಲ್ಲ ಇನ್ಸ್ಪೆಕ್ಟರ್, ಆದರೆ ಒಂದೊಂದು ಸಲ ಕಾನೂನಿಗಿಂತ ಸತ್ಯ ಮತ್ತು ಮಾನವೀಯತೆ ಇಂಪಾರ್ಟೆಂಟ್ ಆಗುತ್ತಲ್ವಾ? ರವಿ ಅವ್ರನ್ನೆಲ್ಲ ಹಿಡಿಯೋದಕ್ಕೆ ಎಷ್ಟು ರಿಸ್ಕ್ ತೊಗೊಂಡು ಹೆಲ್ಪ್ ಮಾಡಿದ್ದಾನೆ, ನೀವು ಅದನ್ನು ಕನ್ಸಿಡರ್ ಮಾಡಬೇಕಲ್ವಾ? ನಾನು ಅವಾಗ್ಲಿಂದ ಅದನ್ನೇ ಪಡ್ಕೋತಾ ಇದ್ದೀನಿ ಬಾಬಾ, ಅವ್ರು ಕೇಳ್ತಾನೆ ಇಲ್ಲ. ಹುಚ್ಚು ಬಾಯ್, ನಾವಿಬ್ರು ಮಾತಾಡ್ಬೇಕಾ? ನಿಂದೇನು ಮಧ್ಯದಲ್ಲಿ ಮಾತು? ಐ ಆಮ್ ಸಾರಿ ಶ್ರೀ. ಅಮ್ಮ, ರೀ, ಏನಾಯ್ತು? ಏನ್ರಿ ಆಯ್ತು? ಏನು ಇಲ್ಲ, ಸ್ವಲ್ಪ ಮಂಡಿ ನೋವು ಅಷ್ಟೇ. ಏನ್ ಸ್ವಲ್ಪ ಮಂಡಿ ನೋವು ಅಂತಿದ್ರೆ ಇಷ್ಟೊಂದು ನರಳಾಡ್ತಿದ್ರ? ಅಯ್ಯೋ ದೇವ್ರೆ, ರವಿ ಬೇರೆ ಮನೇಲಿ ಇಲ್ವೇ? ಅವನು ಪೊಲೀಸರು ಹೇಳ್ಕೊಂಡು ಹೋಗಿದ್ದಾರೆ. ಏನ್ ಮಾಡ್ಲಿ ಈಗ? ಜಾನ್ವಿಗಾದ್ರೂ ಫೋನ್ ಮಾಡ್ತೀನಿ. ಆ ಮಗುಗೆ ಯಾಕೆ ತೊಂದರೆ ಕೊಡ್ತೀಯಾ? ಅಯ್ಯೋ, ನೀವು ಸ್ವಲ್ಪ ಸುಮ್ಮನೆ ಇರ್ರಿ, ನಾನು ಎಲ್ಲ ನೋಡ್ಕೋತೀನಿ. ಅಯ್ಯೋ, ಏನ್ ನೋಡ್ಕೋತೀಯೋ ಏನೋ ಕಾಣೆ. ಬೇಡ ಕಣೆ ಸುಗಂಧ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಯ್ಯೋ. ಹೇಳಮ್ಮ, ರವಿ ಬಗ್ಗೆ ವಿಚಾರಿಸಕ್ಕೆ ಫೋನ್ ಮಾಡಿದ್ಯಾ? ಶ್ರೀ ಹೋಗಿದ್ದಾನೆ ಪೊಲೀಸ್ ಸ್ಟೇಷನ್ಗೆ. ರವಿ ಬಗ್ಗೆ ವಿಚಾರಿಸಕ್ಕಲ್ಲ ಕಣೆ, ನಿಮ್ಮ ಅಪ್ಪನ ಬಗ್ಗೆ ಮಾತಾಡೋದಿಕ್ಕೆ. ಅಪ್ಪನ ಬಗ್ಗೆನಾ? ಏನು, ಯಾಕೆ ಇಷ್ಟೊಂದು ಭಯದಲ್ಲಿದ್ದೀರಾ? ಜಾನ್ವಿ, ನಾನು ಹೊರಗಡೆ ಹೋಗಿದ್ದೆ ಕಣೆ, ಬರೋಷ್ಟರಲ್ಲಿ ಕಾಲು ನೋವಂತೂ ತುಂಬ ನರಳಾಡ್ತಾ ಇದ್ದಾರೆ. ಅವ್ರ ಒದ್ದಾಟ ನನ್ನ ಕೈ ನೋಡಕ್ ಆಗ್ತಿಲ್ಲ ಕಣೆ. ಏನೂ ಇಲ್ಲ, ಸುಮ್ಮನೆ ಇರೋಂತ ಬಾಯಿ ಹೊಡಿತಾರೆ. ಅವ್ರು ನರಳಾಡ್ತಿರೋದನ್ನ ನೋಡಿದ್ರೆ ತುಂಬಾ ಕಾಲು ನೋವಿದೆ ಅನ್ಸುತ್ತೆ. ರವಿ ಬೇರೆ ಮನೇಲಿಲ್ಲ, ಅವನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಬೇಡ ಕಣೆ, ಇರ್ಲಿ ಬಿಡ. ಯಾಕೆ ಕಳ್ಸಿದ್ದೀರಾ? ಅಪ್ಪನ ಆಪ್ರೇಷನ್ ಆರಾಮಾಗುತ್ತೆ, ಏನೂ ಆಗಲ್ಲ ಅಪ್ಪಂಗೆ, ನೀವು ಹೆದರ್ಕೋಬೇಡಿ. ನನ್ನ ಬಗ್ಗೆ ನನಗೆ ಬೇಜಾರು ಕಣೆ. ಯಾಕೆ? ನನ್ನ ಬದುಕಿಗೆ ಒಂದು ದಿಕ್ಕೇ ಇಲ್ಲ, ದರಿದ್ರದ ಬದುಕು. ಯಾಕಮ್ಮ ಹಾಗೆ ಮಾತಾಡ್ತಿದ್ದೀರಾ? ಯಾರಾದರೂ ನಿಮಗೆ ಬೇಜಾರಾಗೋ ಥರ ನಡ್ಕೊಂಡ್ರಾ? ಒಬ್ಬರ ಇಬ್ಬರ, ಎಲ್ರಿಗೂ ನಾನು ಅಂದರೆ ಸದ್ರ, ಲೆಕ್ಕಕ್ಕೆ ಇಲ್ಲದೆ ಇರೋಳು ನಾನು. ಯಾವಾಗಲೂ ಎಲ್ಲರೂ ನಾನು ನಿನಗೆ ಒಳ್ಳೆ ತಾಯಿ ಆಗಿಲ್ಲ ಅಂತ ಎಲ್ಲರೂ ಚುಚ್ಚಿ ಮಾತಾಡ್ತಾರೆ ಕಣೆ. ಆದರೆ ನನಗೊಂದು ಒಳ್ಳೆ ತವರು ಸಿಕ್ಕಿದ್ರೆ ತಾನೆ ತವ್ರ ಮನೆ ಅಂದರೆ ಹೇಗಿರುತ್ತೆ ಅಂತ ನನಗೆ ಗೊತ್ತಾಗಕ್ಕೆ ಸಾಧ್ಯ. ಅದ್ರ ಸುಖ ಸಂತೋಷನ ನಿನಗೆ ತೋರ್ಸಕ್ಕೆ ಸಾಧ್ಯ. ಅಮ್ಮ ಸತ್ಮೇಲೆ ಅಪ್ಪ ಇನ್ನೊಂದು ಮದುವೆ ಆದ. ನನಗೆ ಚಿಕ್ಕಮ್ಮನಾಗಿ ಬಂದೋಳು ನನ್ನ ಮೇಲಾಗಲಿ ಅಪ್ಪನ ಮೇಲಾಗಲಿ ಒಳ್ಳೆತನೂ ತೋರಿಸ್ಲಿಲ್ಲ, ಪ್ರೀತಿನೂ ತೋರಿಸ್ಲಿಲ್ಲ. ಅವಳ ಹಠನ ಗೆಲ್ಲಕ್ಕಾಗದೆ ಅಪ್ಪ ನನ್ನ ಬಗ್ಗೆನೂ ಯೋಚನೆ ಮಾಡಿದೆ. ಆಧ್ಯಾತ್ಮದ ದಾರಿ ಹಿಡಿದು ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟೋದ. ಮುಂದೆ ನಿಂತು ನನ್ನ ಮದುವೆ ಮಾಡ್ಬೇಕಾದ ಅಣ್ಣ ದೊಡ್ಡ ಬೇಜವಾಬ್ದಾರಿ ಮನುಷ್ಯ.
ಇದೆಲ್ಲ ಸೇರಿ ಚಿಕ್ಕಮ್ಮನಿಗೆ ನಾನೊಂದು ಭಾರತ ಜೀವ ಆಗಿಬಿಟ್ಟೆ. ಅದಕ್ಕೆ ಸರಿಯಾಗಿ ಬಂದ ಗಂಡುಗಳೆಲ್ಲ ಹುಡುಗಿ ನೋಡೋಕೆ ಚೆನ್ನಾಗಿಲ್ಲ, ತುಂಬ ದಪ್ಪ, ಹಾಗೆ ಹೀಗೆ ಅಂತ ಹೀಯಾಳಿಸಿ ಬಾಯಿಗೆ ಬಂದಾಗೆಲ್ಲ ಮಾತಾಡೋರು ಕಡೆ. ಚಿಕ್ಕಮ್ಮ ನಿನ್ನನ್ನು ಯಾರು ಮದುವೆ ಆಗ್ತಾರೆ, ಈ ಆಕಾರ ಇಟ್ಕೊಂಡಿದ್ಯಾ, ಹಾಗೆ ಹೀಗೆ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ಲು. ಈ ಕೋಪನ, ಆಕ್ರೋಶನ, ನನ್ನ ಅಸಹನೆನ ಯಾರ ಮೇಲೆ ತೀರಿಸ್ಕೊಳ್ಳಿಂತ ರೋಷ ಉಕ್ಕ ಬರ್ತಾ ಇತ್ತು ಕಣೆ. ಅಂಥ ಸಂದರ್ಭದಲ್ಲೇ ನಾನು ಇನ್ನೊಂದು ಹುಡುಗಿಗೆ ಮಲ್ತಾಯಾಗಿ ಹೋಗೋ ಸಂದರ್ಭ ಬಂದಿದ್ದು. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಕಡೆ. ನನ್ನ ಚಿಕ್ಕಮ್ಮನ ಥರನೇ ನಾನು ಆಗ್ಬಿಟ್ಟೆ. ಅದು ನನ್ನ ಬೆಳೆದ ವಾತಾವರಣ. ಅದಕ್ಕೆ ನಿನ್ನ ಬಗ್ಗೆ ನಾನು ಹಾಗೆಲ್ಲ ನಡ್ಕೊಂಡಿದ್ದು. ಮದುವೆ ಆದ್ಮೇಲಾದರೂ ಗಂಡನ ಮನೇಲಿ ನಾನು ಸುಖವಾಗಿರ್ತೀನೇನೋ ಅಂತ ಎಷ್ಟೆಲ್ಲ ಕನಸು ಕಂಡಿದ್ದೆ. ಮದುವೆ ಆಗಿ ವರ್ಷದೊಳಗೆ ಲಂಚದ ಆರೋಪ ಹೊತ್ಕೊಂಡು ಕೆಲಸ ಬಿಟ್ಟು ಗಂಡ ಮನೆ ಸೇರಿದ್ರು. ನಮ್ಮ ಅನ್ನಕ್ಕೆ ಏನಪ್ಪ ಮಾಡೋದು ಅನ್ನೋ ಯೋಚನೆಯಲ್ಲಿರುವಾಗಲೇ ಮಗ ಹುಟ್ಟಿದ. ಇನ್ಯಾವಳೋ ಹೆತ್ತ ಮಗಳು. ನಿನ್ನ ಅವಶ್ಯಕತೆ ನಮ್ಗೆ ಅನಿವಾರ್ಯ ಅಲ್ಲ. ಇವತ್ತಲ್ಲ ನಾಳೆ ನಿನ್ನ ಮದುವೆ ಆಗಿ ಗಂಡನ ಮನೆ ಸೇರೋಳು. ನನ್ನ ಮಗ ಬೆಳೆದು ದೊಡ್ಡವನಾಗಿ ನಮ್ಮ ಕಡೆಗಾಲದಲ್ಲಿ ಆಸರೆ ಆಗ್ತಾನೆ ಅನ್ಕೊಂಡೆ. ಆದರೆ ಆಗಿದ್ದೇನು? ಮಗ ಕೈಗೆ ಬರಲಿಲ್ಲ, ಗಂಡನಿಗೆ ದುಡಿಯೋ ಶಕ್ತಿ ಇಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದ್ರು ತಿಂಗಳು ಮೊದಲನೇ ತಾರೀಕು ಬಂದರು ಅಂದರೆ ನಿನ್ನ ಮುಂದೆ ಕೈ ಚಾಚೋದು ತಪ್ಪಲಿಲ್ಲ. ಅದಕ್ಕೆ ಕಡೆ ನಮ್ಮ ಮನೆಯಲ್ಲಿ ನಿನ್ನ ಮಾತೇ ನಡೆಯೋದು. ಎಲ್ರಿಗೂ ನೀನೇ ಬೇಕು. ದಯವಿಟ್ಟು ಆ ಭಾವನೆಯನ್ನು ನಿಮ್ಮ ಮನಸ್ಸಿಂದ ತೆಗ್ದಾಕಿ ಅಮ್ಮ. ಈ ಮಾತನ್ನ ನಾನು ನಿನ್ನ ಮೇಲೆ ಹೊಟ್ಟೆ ಕಿಚ್ಚಿಂದ ಹೇಳ್ತಾ ಇಲ್ಲ ಜಾನ್ವಿ. ನನ್ನ ಕೆಟ್ಟ ಹಣೆ ಬರ ನಾನು ನೆನೆಸ್ಕೊಂಡು ಹೇಳ್ತಾ ಇದ್ದೀನಿ. ನನ್ನ ಮಾತು ಹೊರಟಿರ್ಬೋದು ಕಡೆ, ನಾನು ಜೋರಾಗಿ ಮಾತಾಡ್ಬೋದು, ಮುಖಕ್ಕೆ ಹೊಡೆದಾಗೂ ಮಾತಾಡ್ಬೋದು. ನನ್ನ ಪಾಲ್ಗೆ ನನ್ನ ಗಂಡ ಮಗನೇ ಎಲ್ಲ ಕಡೆ. ಆದರೆ ಅವ್ರಿಗೆ ನನ್ನ ಮಾತು ಅಂದರೆ ಬೇವಿನ ಕಾಯಿ ಇದ್ದ ಹಾಗೆ. ನನ್ನ ಬಗ್ಗೆ ಒಂದು ಸ್ವಲ್ಪನೂ ಪ್ರೀತಿನೂ ತೋರಿಸಲ್ಲ, ಮರ್ಯಾದೆನೂ ಕೊಡೋದಿಲ್ಲ. ಯಾಕೆ ಹಾಗೆ ಅನ್ಕೋತೀರಾ? ಅಪ್ಪ ನಿಮ್ಮ ವಿಷಯದಲ್ಲಿ ತಗ್ಗಿ ಬಗ್ಗಿ ನಡ್ಕೋತಾರಲ್ಲಮ್ಮ. ಏನು ನಡ್ಕೋತಾರೆ? ಅವ್ರ ನ್ಯೂನ್ಯತನ ಮುಚ್ಚಿ ಹಾಕೊಳ್ಳೋಕ್ಕೆ ಗಂಡಸರು ಕಂಡ್ಕೊಂಡಿರೋ ದಾರಿ ಅದು. ನಮ್ಮ ಮನೆಯಲ್ಲಿ ಏನೇ ಒಳ್ಳೇದು ಕೆಟ್ಟದ್ದು ನಡೆದ್ರು ಅದಕ್ಕೆ ಜಾಹ್ನವಿ ಬೇಕು, ಶ್ರೀನಿಧಿ ಬೇಕು, ಅನ್ಪೂರ್ಣಮ್ಮನವ್ರು ದುಡ್ಡು ಬೇಕು. ಆದರೆ ನನ್ನ ಮನೆಯಲ್ಲಿ ಈ ಸುನಂದನ್ಗೆ ಏನು ಬೆಲೆ ಇಲ್ಲ ಕಡೆ. ಮಗ ಪೊಲೀಸ್ ಸ್ಟೇಷನ್ಗೆ ಹೋದ್ನಲ್ಲ ಅಂತ ಒಂದು ಅಂಗಳ ಅನ್ನ ಬಾಯಿಗೆ ಹಾಕದೆ ಆ ದೇವ್ರನ್ನ ಬೇಡ್ಕೊಂಡಿದ್ದೀನಿ, ನನ್ನ ಮಗ ಕ್ಷೇಮವಾಗಿ ಮನೆಗೆ ಬರಲಿ ಅಂತ. ಆದ್ರೆ ಅವನಿಗೆ ಈ ಅಮ್ಮನ ಪ್ರೀತಿ ಅರ್ಥನೇ ಆಗೋದಿಲ್ಲ ಕಡೆ. ನೀನ್ ಜೋರಾಗಿ ಮಾತಾಡ್ಬೇಡ, ಬಾಯಿ ಮುಚ್ಕೊಂಡಿರ್ತೀಯ, ರಂಪ ಮಾಡ್ಬೇಡ ಅಂತ ರೇಗಾಡ್ತಾನೆ. ಜಾನ್ವಿ, ನೀನಾಗೆ ಮನೆಗೆ ಬರ್ತೀಯೋ ಇಲ್ಲ ಅಮ್ಮನಿಗೆಲ್ಲ ವಿಷಯನೂ ಹೇಳಿ ಅಮ್ಮನ ಮುಖಾಂತರ ಮನೆಗೆ ಕರ್ಸ್ಲೋ? ಜಾನ್ವಿ, ಜಾನ್ವಿ,